ಮಾರಿಕಾಂಬೆ ದೇವಿಗೆ 9 ದಿನಗಳ ಕಾಲ ಪೂಜಿಸಿ ಅದಕ್ಕೆ ಆದಂತಹ ಒಂದು ರೆಸ್ಪೆಕ್ಟ್, ಒಂದು ಮರ್ಯಾದೆಗಳನ್ನು ಕೊಟ್ಟು ಇವತ್ತು ಶ್ರೀ ಮಾರಿಕಾಂಬೆ ದೇವಿ ವನಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಸಾಗರದಲ್ಲಿ ನಮಗೆ ನಾವೆಲ್ಲ ಸಾಗರದವರು ಅಂತ ಹೇಳ್ಕೊಳ್ಳೋಕೆ ನಮಗೆಲ್ಲ ಹೆಮ್ಮೆ. ಯಾಕಂದರೆ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ನಮ್ಮ ಮಾರಿಕಾಂಬಾ ದೇವಿ ಜಾತ್ರೆ ಕೂಡ ಒಂದು. ಎಷ್ಟೇ ಸುಸ್ತಿರಲಿ, ಎಷ್ಟೇ ಇದಿರಲಿ ಕೂಡ ನಾವು 9 ದಿನದ ಬಂದು ಸೇವೆ ಮಾಡಿದ್ದೀವಿ. ಈ ವಾತಾವರಣ ನೋಡಲಿಕ್ಕೆ ಒಂದು ಖುಷಿ. ಇವಾಗ ಇನ್ನೊಂದು ಈ ವಾತಾವರಣ ಮತ್ತೆ ಬರಲಿಕ್ಕೆ ನಮಗೆ 3 ವರ್ಷ ಕಾಯಬೇಕಲ್ಲ ಅಂತ ಅನ್ಸುತ್ತೆ. ಒಂದು ಶಾಸ್ತ್ರೋಕ್ತವಾಗಿ ಮಾರಿಕಾಂಬಾ ದೇವಿ ಜಾತ್ರೆ ನಡೆದಿದೆ. ಯಾಕಂದರೆ ಎಲ್ಲ ಸ್ಥಳದ ಎಲ್ಲ ಜವಾಬ್ದಾರಿಗಳಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಅಷ್ಟೇ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ಇದಕ್ಕೆ ಅದರದ್ದೇ ಆದ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಹಾಗೆ ಆಯಾಯ ಒಂದು ವರ್ಗದವರು, ಸಮುದಾಯದವರು, ಈಗ ಬಂಗಾರ ತರುವಂಥದ್ದು, ಆಮೇಲೆ ಮರಾಠಿಯವರು ಸೀರೆ ಕೊಡುವಂಥದ್ದು, ಗುಡಿಗಾರರು ಬಾಜಿಕ ಕಟ್ಟುವಂಥದ್ದು, ಈ ರೀತಿ ಬಣ್ಣ ಹಚ್ಚೋದು ಗುಡಿಗಾರ ಕೆಲಸ. ಹಾಗಾಗಿ ವಿಶ್ವಕರ್ಮಿಗಳು ಅಮ್ಮನಿಗೆ ತಾಳಿ ಕಟ್ಟುವಂಥದ್ದು, ಆಯಾಯ ಸಂಪ್ರದಾಯಗಳು ಆಯಾಯ ಕೆಲಸಗಳನ್ನ ಹೇಗೆ ಮಾಡ್ಕೊತ ಬಂದಿದ್ದಾರೆ, ಪೂರ್ವಿಕರು ಏನು ಮಾಡ್ತಿದ್ದಾರೆ, ಆ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗುವಲ್ಲಿ ಸಮಿತಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಇದನ್ನ ಮುಂದಿನ ಪೀಳಿಗೆಗೆ ಬೆಳೆಸ್ಕೊಂಡು ಹೋಗೋಕ್ಕೆ ಇನ್ನು ಯುವ ಪೀಳಿಗೆ ಬರಬೇಕು. ಇದನ್ನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಂಪ್ರದಾಯನೂ ಒಳ್ಳೆ ಹಾಗೆ ಉಳಿಸ್ಕೊಂಡು ಹಾಗೆ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡೋಕ್ಕೆ ಮುಂದಿನ ಪೀಳಿಗೆ ಮುಂದೆ ಬರಬೇಕು ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಆದರೆ ಈ ವರ್ಷ ಅತಿ ಹೆಚ್ಚು ಜನ ಬಂದು ದೇವಿಯ ದರ್ಶನ ಮಾಡಿದ್ದಾರೆ, ಏನಂತೀರಾ? ಖುಷಿ ಆಗ್ತಾ ಇದೆ. ನಮ್ಮ ಸಾಗರ ಎಲ್ಲ ಕಡೆ ಹೆಸರಾಗ್ತಾ ಇದೆ, ಸುಪ್ರಸಿದ್ಧಿ ಆಗ್ತಾ ಇದೆ. ಅಮ್ಮನ ಪವಾಡ ಅಷ್ಟಿದೆ, ಅಮ್ಮನ ಮಹಿಮೆ ಅಷ್ಟಿದೆ. ಜಗತ್ತಿನ ಮೂಲೆ ಮೂಲೆಗಳಿಂದ ಫಾರಿನರ್ ಕೂಡ ಎಲ್ಲ ವಿದೇಶಗಳಿಂದ ಬರ್ತಾ ಇದ್ದಾರೆ. ಅಮ್ಮನ ಮಹಿಮೆ ಅಷ್ಟಿದೆ. ಅದರ ನಮ್ಮದವ್ರಿಗೆ ಯಾವತ್ತೂ ಅಮ್ಮ ಕೈ ಬಿಡಲ್ಲ ಅಂತ ಹೇಳಿ. ಧನ್ಯವಾದಗಳು ಮೇಡಮ್. ಎಲ್ಲ ಮಹಿಳೆಯರು ಅತಿ ಯಥೇಚ್ಛವಾಗಿ ಕೆಲಸ ಮಾಡಿದ್ದೀರಾ. ನಿಮಗೂ ಕೂಡ ಅಮ್ಮನವರ ಆಶೀರ್ವಾದ ಇನ್ನೂ ಹೇರಳವಾಗಿ ಸಿಗಲಿ ಅಂತ ನಾನು ಕೂಡ ಶ್ರೀ ಮಾರಿಕಾಂಬೆ ದೇವಿಯಲ್ಲಿ ಬೇಡ್ಕೊಳ್ತೀನಿ ಹಾಗೂ ಪ್ರಾರ್ಥಿಸ್ತೀನಿ. ನೀವೇನಂತೀರಾ ಹೇಳಿ ಅಮ್ಮನವ್ರ ಬಗ್ಗೆ? ನಮಸ್ತೆ. ನಿಜವಾಗ್ಲೂ ನಾನು ದಾವಣಗೆರೆ ಸಾಗರದಲ್ಲಿ ನಡೆಯುವಂತಹ ಈ ಮಾರಿಕಾಂಬಾ ಜಾತ್ರೆ ಸುಪ್ರಸಿದ್ಧವಾದದ್ದು. ಇಲ್ಲಿ ನಿಜವಾಗ್ಲೂ ನಾವು ತವ್ರ ಮನೆಯಲ್ಲಿ ಎಷ್ಟು ಆನಂದವಾಗಿ ನಗ್ನಗ್ತಾ ಕಾರ್ಯಕ್ರಮಗಳನ್ನು ಮಾಡ್ತೀವೋ ಅದೇ ರೀತಿ ಇಲ್ಲಿ ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಆ ರೀತಿ ಕಾರ್ಯಕ್ರಮ ಒಂದು ಆವರಣ ಸೃಷ್ಟಿಯಾಗಿದೆ. ನಿಜವಾಗ್ಲೂ ಅವ್ರು ಹೋಗ್ತೀನಿ ಅಂತ ಇರೋದು ತುಂಬಾ ದುಃಖಕರ ವಿಷಯ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲಿ ಬಿಟ್ಟು ಇಲ್ಲೇ ಇದ್ದೀವಿ. ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಗ. ನಾವು ರಾಜತಂತ್ರದವರಾಗಿ ಈ ಸಲ ಫಸ್ಟ್ ನಮಗೆ ಸೇವೆ ಸಿಕ್ಕಿದೆ. ಅದು ತುಂಬ ಖುಷಿಯಾಗಿದೆ. 9 ದಿವಸದಿಂದ ನಾವು ಸೇವೆ ಮಾಡಿದ್ದೀವಿ ಅಮ್ಮನಿಗೆ. ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅಂತ ತುಂಬ ಬೇಜಾರಾಗ್ತಿದೆ ನಮಗೆ. ಈ ಥರ ಸೇವೆ ಸಿಗೋದು ನಾನು ಎಷ್ಟು ದೊಡ್ಡವರಾಗಿ ಫಸ್ಟ್ ಟೈಮ್. ಅದೇ ತುಂಬ ಖುಷಿಯಾಗಿದೆ ಈ ಥರ ಸೇವೆ ಸಿಕ್ಕಿ. 9 ದಿನ ಸೇವೆ ಮಾಡಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಇಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಯಾವುದು ಜಾತಿ ಭೇದ ಮತ ಯಾವುದು ಮಾಡ್ಕೊಳ್ಳೋದು ಎಲ್ಲ ಮಂದಿ ಸೇವೆ ಮಾಡ್ತಾ ಇರ್ತಾರೆ. ಇನ್ನು ಮುಂದಿನ ಜಾತ್ರೆ ನಮ್ಗೆ ಈ ಥರ ಮತ್ತೆ ಸೇವೆ ಸಿಗಲಿ ಅಂತ ದೇವರಲ್ಲಿ ಅಮ್ಮನಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಸಂಸ್ಥೆಯಿಂದ ಮಾರಿಕಾಂಬಾ ದೇವಿ ಎದುರು ನಿಲ್ಲುವಾಗ ಅದೆಷ್ಟು ಸಾತ್ವಿಕತೆ ಚೈತನ್ಯ ಸಿಗ್ತದೆ ಅಂತಂದರೆ ಒಂದು 10 ನಿಮಿಷ ನಿಂತರೆ ತಪಸ್ಸು ಮಾಡಿದಷ್ಟು ಫಲ ಸಿಗ್ತಾ ಇದೆ. ಅದನ್ನು ಗೌಜು ಗಲಾಟೆಯಿಂದ ನಾವು ಕಳ್ಕೊಳ್ತೀವಿ ಅಂತ ಅನಿಸುತ್ತೆ. ಕಣ್ಮುಚ್ಕೊಂಡು ಸ್ವಲ್ಪ ಆ ದೇವಿ ನಾಮಜಪವನ್ನು ಮಾಡಿದರೆ ಎಷ್ಟು ಶಕ್ತಿ ಸಿಗ್ತದೆ ಅಂದರೆ ತುಂಬ ಆನಂದ ಅನಿಸ್ತಾ ಇದೆ. ತುಂಬ ಅನಿಸ್ತಾ ಇದೆ. ತಮ್ಮ ಹೆಸರಮ್ಮ? ಸನಾತನ ಸಂಸ್ಥೆಯಿಂದ ರೇವತಿ ಅಂತ. ಧನ್ಯವಾದಗಳು.